ಬೇಯಿಸ್ಕೊತಿದ್ದೀರಿ ಇದಕ್ಕೆ ಉಪ್ಪಿಟ್ಟಿಗೆ ವಿದ್ಯಾ ಅವರು ರವೆ ಹುರಿದು ಇಟ್ಕೊಂಡಿದ್ದೀರಿ. ಆಮೇಲೆ ಇದು ಹೆಸರು ಬೇಳೆ ಹೇಳಿದ್ದೆ, ಹೆಸರು ಬೇಳೆ, ಕಡಲೆಬೇಳೆ, ಆಮೇಲೆ ಮೆಣಸು, ಜೀರಿಗೆ, ಒಂದು 4 ಕಾಳು ಓಂಕಾಳು ಹಾಕಿ ಎಲ್ಲವಕ್ಕೂ ಪರವಾಗಿಲ್ಲ, ಆರೋಗ್ಯನೂ ಬರುತ್ತೆ, ಜೀರ್ಣಕಾರಿನೂ ಬರುತ್ತೆ, ಶೀತನೂ ಆಗಲ್ಲ. ಆಮೇಲೆ ಇದು ಬೂದುಗುಂಬಳಕಾಯಿ ಬೇಯಿಸಿಟ್ಕೊಂಡಿದ್ದೀರಿ. ಇದು ಮಜ್ಜಿಗೆ ಹುಳಿಗೆ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ದೀರ. ನಾ ಹೇಳಿದ್ನಲ್ಲ, ಇದು ಹಸಿಮೆಣಸಿನ್ಕಾಯಿ ಒಂದು ಹಾಕ್ಕೋಬೇಕಲ್ಲ ನೀವು. ಹಸಿಮೆಣಸಿನ್ಕಾಯಿ ಇಷ್ಟೊಂದು ಖಾರ ತಿನ್ನಲ್ಲ ನಮ್ಮ ಮನೇಲಿ, ನನ್ನ ಮಗಳು. ಇದೊಂದು ಇಷ್ಟು ಹಾಕಿ ಅದ್ರೊಳಗೆ ಒಂದು ಹಾಕ್ಬಿಟ್ಟಿದ್ದೀರಲ್ಲ, ಇಷ್ಟು ಹಾಕಿಮ್ಮ. ಹೌದು, ಹೋಳಿ ಇಷ್ಟಿದೆ, ಬೇಕಾಗುತ್ತೆ ಇರಲಿ ಹಾಕ್ಬಿಡಿ, ಹಾಕಿ ಅಷ್ಟು ಹೋಳು ಇದೆಯಲ್ಲ ಬೇಕಾಗತ್ತೆ ಖಾರ. ಇಲ್ಲದ್ರೆ ಇದಿಷ್ಟು ಬೇಳೆ ಹಾಕ್ಕೋಬೇಕಲ್ಲ. ಇದು ಸ್ವಲ್ಪ ಡಿಫ್ರೆಂಟು. ಎಲ್ಲರೂ ಕಡಲೆಬೇಳೆದು ಮಾಡ್ತಾರೆ, ಕಡಲೆಬೇಳೆದು ಮಾತ್ರ ಮಾಡ್ತಾರೆ. ಈ ಹೆಸರು ಬೇಳೆ ತಂಪೂ ಹೌದು, ಇದು ಕಡಲೆಬೇಳೆ ಅಸಿಡಿಟಿ ಆಗುತ್ತೆ ಒಂದೊಂದು ಸರ್ತಿ, ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಎರಡೂ ಹಾಕ್ಸಿದ್ದೀನಿ. ಕರಿಬೇವು ಒಗ್ಗರಣೆಗೆ ಹಾಕ್ಕೋತೀರಿ ಅಲ್ವಾ. ಆಮೇಲೆ ಇದು ಮಿಕ್ಸ್ ಮಾಡಿ, ಇದು ಮಿಕ್ಸಿ ಮಾಡಿ ಇದೆಲ್ಲ ಇದ್ರ ಜೊತೆಗೆ ಮರಳಿಸ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಆರಿದ ಮೇಲೆ ಮೊಸರು ಹಾಕೋದು, ಮೊಸರು, ಉಪ್ಪು. ಸರಿನಮ್ಮ, ಆಯಿತು.